ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, 7,000 ಕೋಟಿ ರೂಪಾಯಿಗೂ ಅಧಿಕ ಸಾಲ ಇದೆ ಅಂತ ಕಾಫಿ ದೊರೆ ಸಿದ್ಧಾರ್ಥ್ ಹೆಗಡೆ ಆತ್ಮಹತ್ಯೆ ಶರಣಾಗಿದ್ರು. ಆದರೆ ಈಗ ಅವರ ಪತ್ನಿ ಮಾಳವಿಕಾ ಹೆಗಡೆ 3 ವರ್ಷಗಳಲ್ಲಿ ಆ ಸಾಲವನ್ನ ಬರೀ 1,000 ಚಿಲ್ಲರೆ ತಂದು ನಿಲ್ಲಿಸಿದ್ದಾರೆ. ಸಾಲದ ಕೂಪದಲ್ಲಿ ನೆಲ ಕಚ್ಚಿ ಹೋಗಿದ್ದ ಕೆಫೆ ಕಾಫಿ ಡೇ ಸಿಸಿಡಿ ಇವತ್ತು ಮತ್ತೆ ಘನತೆಯಿಂದ ತಲೆ ಎತ್ತಿ ನಿಂತುಕೊಂಡಿದೆ. ಹಾಗಿದ್ರೆ ಮುಳುಗೆ ಹೋಯ್ತು ಅಂತ ಅಂದ್ಕೊಂಡಿದ್ದ ಕೆಫೆ ಕಾಫಿ ಡೇ ಮತ್ತೆ ತನ್ನ ಸಾಮ್ರಾಜ್ಯವನ್ನ ಮರುಸ್ಥಾಪಿಸಿದ್ದು ಹೇಗೆ? ಮಾಳವಿಕಾ ಹೆಗಡೆ ಅಂತ ಜಾದು ಏನು ಮಾಡಿದ್ರು ಸಿದ್ಧಾರ್ಥ್ಗೆನೆ, ಕಾಫಿ ಡೇನ ಹುಟ್ಟು ಹಾಕಿದ ಸಿದ್ಧಾರ್ಥ್ಗೆನೆ ಮಾಡೋಕ್ಕಾಗದ ಮ್ಯಾಜಿಕ್ ಅನ್ನ ಅವರ ಪತ್ನಿ ಮಾಳವಿಕಾ ಏನು ಮಾಡಿದ್ರು? ಮನೆಯಲ್ಲಿಯೇ ಪರಿಹಾರ ಇಟ್ಕೊಂಡು ಸಿದ್ಧಾರ್ಥ್ ಅಲ್ಲಿ ಹುಡ್ಕೋದ್ಬಿಟ್ಟು ನೇತ್ರಾವತಿಗೆ ಹಾರಿ ತಪ್ಪು ಮಾಡಿಬಿಟ್ರ. ಸಿಸಿಡಿನ ಮತ್ತೆ ಎತ್ತಿ ಹಿಡಿಯೋಕೆ SM ಕೃಷ್ಣ ಅವರ ಪುತ್ರಿ, ಅಂದರೆ ಇವರ ಪತ್ನಿ ಮಾಳವಿಕಾ ಇದ್ದಾರಲ್ಲ, ಸಿದ್ಧಾರ್ಥ್ ಅವರ ಪತ್ನಿ, ಅವರು SM ಕೃಷ್ಣ ಅವರ ಪುತ್ರಿ, ಸಿದ್ಧಾರ್ಥ್ SM ಕೃಷ್ಣ ಅವರ ಅಳಿಯ. ಸೊ ಮಾಳವಿಕಾ ಹೆಗಡೆ ಯಾವ ಬಿಸ್ನೆಸ್ ಮಾಡೆಲನ್ನು ಅನುಸರಿಸಿ ಸಕ್ಸಸ್ ಕಂಡ್ರು, ಈ ಎಲ್ಲ ಅಂಶಗಳನ್ನು ಇವತ್ತಿನ ಈ ಸ್ಟೋರಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ವಿಡಿಯೋನ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವಿನ್ನೂ ಮಸ್ತ್ಮಗ.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಅವತ್ತು ಜುಲೈ 29 ಸೋಮವಾರ ರಾಜ್ಯದ ಉದ್ದಗಲಕ್ಕೂ ಮಳೆ ಧೋ ಅಂತ ಒಂದೇ ಸಮನೆ ಸುರಿತಾ ಇತ್ತು. ನದಿಗಳೆಲ್ಲ ಮಿತಿಮೀರಿ ಉಕ್ಕಿ ಹರಿತಾ ಇದ್ವು. ಅಂಥ ಟೈಮ್ನಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಒಂದು ನ್ಯೂಸ್ ಬಂತು, ಬ್ರೇಕಿಂಗ್ ನ್ಯೂಸ್ ಬಂತು. ಪ್ರತಿಷ್ಠಿತ ಕೆಫೆ ಕಾಫಿ ಡೇ ಮಾಲೀಕ, ಕಾಫಿ ಕಿಂಗ್, ಕಾಫಿ ರಾಜ, ಮಾಜಿ CM SM ಕೃಷ್ಣ ಅವರ ಅಳಿಯ VG ಸಿದ್ಧಾರ್ಥ್ ಮಂಗಳೂರು ಉಳ್ಳಾಲದ ನಡುವೆ ಸೇತುವೆಯೊಂದರ ಬಳಿ ಕಾರ್ ನಿಲ್ಲಿಸಿ ನಾಪತ್ತೆಯಾಗ್ಬಿಟ್ಟಿದ್ದಾರೆ ಅಂತ. ತಮ್ಮ ಡ್ರೈವರ್ಗೆ ಬ್ರಿಡ್ಜ್ನ ಇನ್ನೊಂದು ತುದಿ ಬಳಿ ವೇಟ್ ಮಾಡೋಕೆ ಹೇಳಿದ ಸಿದ್ಧಾರ್ಥ್ ಮರಳಿ ಬರೋದೇ ಇಲ್ಲ. 36 ಗಂಟೆಯ ನಂತರ ಹುಡುಕಾಡಿ ಕಡೆಗೆ ಅವರ ಶವ ನೇತ್ರಾವತಿ ತೀರದಲ್ಲಿ ಪತ್ತೆಯಾಗುತ್ತೆ. ತಮ್ಮ ಮರಣ ಪತ್ರದಲ್ಲಿ ಅವರು ಸಾಲಗಾರರ ಒತ್ತಡ ಮತ್ತು IT ಅಧಿಕಾರಿಗಳ ಕಿರುಕುಳದಿಂದ ಬೇಸತ್ತಿದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ ಬರೆದಿರ್ತಾರೆ. ಹೌದು, ಸಿದ್ಧಾರ್ಥ್ ಹೆಗಡೆ ಸಾವಿನ ಟೈಮ್ನಲ್ಲಿ ಕೆಫೆ ಕಾಫಿ ಡೇ ಎಂಟರ್ಪ್ರೈಸಸ್, ಅದರ ಮಾತೃ ಸಂಸ್ಥೆ ಕಾಫಿ ಡೇ ಎಂಟರ್ಪ್ರೈಸಸ್ ಬರೋಬ್ಬರಿ 7,214 ಕೋಟಿ ರೂಪಾಯಿ ಸಾಲದಲ್ಲಿರುತ್ತೆ. ಸಾಲಗಾರರೆಲ್ಲ ಸಿದ್ಧಾರ್ಥರ ಎದೆ ಮೇಲೆ ಬಂದು ಕೂತ್ಕೊಂಡು ಕೊಡಿ ಅಂತ ಕೇಳ್ತಾ ಇರ್ತಾರೆ. ತುಂಬ ಪ್ರೀತಿಯಿಂದ ಕಟ್ಟಿದ ಕಾಫಿ ಡೇ ಸಾಮ್ರಾಜ್ಯ ಕಣ್ಮುಂದೆನೆ ಕುಸಿತಾ ಇರುತ್ತೆ. ಇದಕ್ಕೆ ಪೂರ್ತಿಯಾಗಿ ಒಳಗಿಂದೊಳಗೆ ಕುಸಿದು ಹೋದ ಸಿದ್ಧಾರ್ಥ್ ನೇತ್ರಾವತಿಗೆ ಧುಮುಕಿ ಸಾವಿಗೆ ಶರಣಾಗಿದ್ದಾರೆ. ಹಾಗಿದ್ರೆ ಮುಂದೇನಾಯ್ತು? ಹೀಗಿರುವಾಗ ಎಲ್ಲರೂ ಇನ್ನೇನು ಕೆಫೆ ಕಾಫಿ ಡೇ ಕತೆ ಮುಗಿತು, ದಿವಾಳಿ, ಸಿಸಿಡಿ ಮಳಿಗೆಗಳು ಬಾಗಿಲು ಹಾಕೋದು ಗ್ಯಾರಂಟಿ ಅಂತಾನೆ ಮಾತನಾಡ್ತಿರ್ತಾರೆ. ಈ ಟೈಮ್ನಲ್ಲಿ ನಿತಿನ್ ಬಾಗ್ಮನೆ ಅನ್ನೋರನ್ನ ಹಂಗಾಮಿ CEO ಆಗಿ ನೇಮಕ ಮಾಡಲಾಗುತ್ತೆ. ಹೇಗಿದ್ರು ಕೂಡ 7,000 ಕೋಟಿ ಸಾಲದಲ್ಲಿ ಸಿಲುಕಿರೋ ಕಂಪನಿ ಹೇಗೆ ಮುಂದುವರಿಯುತ್ತೆ ಅನ್ನೋ ಸ್ಪಷ್ಟ ಕಲ್ಪನೆ ಯಾರಿಗೂ ಇರಲ್ಲ. ಸೂತಕದ ಮನೆ ಅಂತಲೂ ನೋಡದೆ ಸಾಲಗಾರರು ಪದೇ ನೋಟಿಸ್ ಕೊಡ್ತಾ ಇರ್ತಾರೆ. ಕಾರ್ಪೊರೇಟ್ ಮ್ಯಾಪ್ನಲ್ಲಿ ಸಿಸಿಡಿಯನ್ನು ಅಳಿಸಿ ಹಾಕಲಾಗಿರುತ್ತೆ. ಕಾಫಿ ಕಂಪನಿ ದಿವಾಳಿ ಆಗೋದು ಫಿಕ್ಸ್ ಅನ್ನೋ ರೀತಿ ವಾತಾವರಣ. ಹೇಗಿರುವಾಗ 2020 ಡಿಸೆಂಬರ್ನಲ್ಲಿ ಕಾಫಿ ಡೇ ಎಂಟರ್ಪ್ರೈಸಸ್ನ ಬೋರ್ಡ್ ಕಮಿಟಿ ಇದ್ದಕ್ಕಿದ್ದ ಹಾಗೆ ಸಿದ್ಧಾರ್ಥ್ ಹೆಗಡೆ ಅವರ ಪತ್ನಿ ಮಾಳವಿಕಾ ಹೆಗಡೆ ಅವರನ್ನು ತಮ್ಮ CEO ಆಗಿ ನೇಮಕ ಮಾಡ್ತಾರೆ. ಒಂದು ಕಡೆ ಪತಿಯ ಸಾವು, ಮತ್ತೊಂದು ಕಡೆ ಮುಳುಗಿ ಹೋಗ್ತಾ ಇದ್ದ ಪತಿ ಕಟ್ಟಿದ್ದ ಪ್ರೀತಿಯ ಕಂಪನಿ, ಸಾವಿರಾರು ಉದ್ಯೋಗಿಗಳ ಬದುಕು. ಇಂಥ ಟಫ್ ಟೈಮ್ನಲ್ಲಿ ಅವರು CEO ಆಗ್ತಾರೆ. ಈ ರೀತಿ CEO ಆದ ಮಾಳವಿಕಾ ಹೆಗಡೆ 2 ವರ್ಷಗಳಲ್ಲಿ ಕಂಪನಿಯ ಸಂಪೂರ್ಣ ಚಿತ್ರಣವನ್ನು ಚೇಂಜ್ ಮಾಡಿಬಿಡ್ತಾರೆ. 7,000 ಕೋಟಿ ಸಾಲದಲ್ಲಿ ಸುಮಾರು 5,000 ಕೋಟಿಯನ್ನು ಯಾವುದೇ ಬೆಲೆ ಹೆಚ್ಚಳ ಮಾಡದೆ, ಯಾವುದೇ ರೇಟ್ ಇನ್ಕ್ರೀಸ್ ಮಾಡ್ದೇನೆ 2 ವರ್ಷಗಳಲ್ಲಿ ತೀರಿಸ್ಬಿಡ್ತಾರೆ. ಹಾಗಿದ್ರೆ ನಿಜಕ್ಕೂ ಮಾಳವಿಕಾ ಹೆಗಡೆ ಅಂತ ಮ್ಯಾಜಿಕ್ ಏನು ಮಾಡಿದ್ರು? ಮಾಳವಿಕಾ ಹೆಗಡೆ ಸಿದ್ಧಾರ್ಥ್ ಅವರ ಪತ್ನಿಯಾಗಿದ್ರು, ಮಾಜಿ CM SM ಕೃಷ್ಣ ಅವರ ಪುತ್ರಿಯಾಗಿದ್ರು. ಇವರಿಗೆ ಒಂಚೂರು ಬಿಸ್ನೆಸ್ ಟಚ್ ಕೂಡ ಇತ್ತು. ಕಾಫಿ ಡೇ ಎಂಟರ್ಪ್ರೈಸಸ್ನಲ್ಲಿ ಬೋರ್ಡ್ ಮೆಂಬರ್ ಆಗಿದ್ರು. ಬೋರ್ಡ್ ಆಫ್ ಡೈರೆಕ್ಟರ್ಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಆದರೆ ನಾನ್ ಎಕ್ಸಿಕ್ಯೂಟಿವ್ ಆಗಿದ್ರು, ಸಾಕಷ್ಟು ಆಕ್ಟಿವ್ ಆಗಿರಲಿಲ್ಲ. ಆದರೂ ಆಗಾಗ ಕಂಪನಿಯ ಹಲವಾರು ನೀತಿ ನಿರ್ಣಯಗಳಲ್ಲಿ ಹೇಗೆ ನಡೆಯುತ್ತೆ ಅಂತೆಲ್ಲ ತಿಳ್ಕೊಳ್ತಾ ಇದ್ರು. ಹೀಗಾಗಿ ಸಂಸ್ಥೆಯ ಆಳ ಅಗಲ ಅವರಿಗೆ ಒಂದು ಸ್ವಲ್ಪ ಗೊತ್ತಿತ್ತು. ಸಿಸಿಡಿಯ ಚುಕ್ಕಾಣಿ ಹಿಡಿದ ತಕ್ಷಣ ಇವರು ಅಬ್ಬರದ ಹೊಸ ಬಿಸ್ನೆಸ್ ಮಾಡೆಲ್ ಬದಲಾಗಿ ಸಾಂಪ್ರದಾಯಿಕ ಓಲ್ಡ್ ಸ್ಕೂಲ್ ಆಫ್ ಕ್ಯಾಪಿಟಲಿಸಮ್ಗೆ ಕೈ ಹಾಕ್ತಾರೆ. ಹಾಗಿದ್ರೆ ಈ ಓಲ್ಡ್ ಸ್ಕೂಲ್ ಮಾಡೆಲ್, ನ್ಯೂ ಸ್ಕೂಲ್ ಮಾಡೆಲ್ ಅಂದ್ರೆ ಏನು ಅದನ್ನು ಹೇಳ್ತೀವಿ ನೋಡಿ.
ಈ ನ್ಯೂ ಸ್ಕೂಲ್ ಅಥವಾ ಹೊಸ ಬಿಸ್ನೆಸ್ ಮಾಡೆಲ್ನಲ್ಲಿ ಬರೀ ಪ್ರಾಫಿಟ್ ಮಾಡೋದು, ಲಾಸ್ನಲ್ಲಿ ಇದ್ರೂ ಕೂಡ ಕಂಪನಿ ನಡೆಸಲೇಬೇಕು ಅನ್ನೋ ಹಠ ಕಟ್ಟೋದು. ಯಾಕಂದರೆ ಯಾವುದೇ ಮಳಿಗೆಗಳನ್ನು ಕ್ಲೋಸ್ ಮಾಡಿದ್ರೆ ಕಂಪನಿಯ ಇಮೇಜ್ಗೆ ಧಕ್ಕೆ ಆಗುತ್ತೆ, ನ್ಯೂಸಲ್ಲಿ ಬಂದುಬಿಡುತ್ತೆ, ನೋಡಿ ಲಾಸಲ್ಲಿ ಮೋಸ್ಟ್ಲಿ ಇವ್ರು ಮುಳುಗ್ತಾ ಇರ್ಬೋದು ಅದಕ್ಕೆ ಬಂದು ಮಾಡಿದ್ದಾರೆ ಅಂತ ಹೇಳೋದು, ಅದಕ್ಕೆಲ್ಲ ಭಯ ಪಡೋದು, ಆ ರೀತಿಯ ಮೈಂಡ್ಸೆಟ್ನಲ್ಲಿ ಕಂಪ್ನಿ ನಡೆಸೋದು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಪನಿಯನ್ನು ಲಾಸ್ನಲ್ಲಿ ನಡೀತಾ ಇದ್ರು ಹೊಸ ಹೊಸ ಮಳಿಗೆಗಳನ್ನು ಹಾಕಬೇಕು, ಯಾವುದು ಮುಚ್ಚೋ ಹಾಗಿಲ್ಲ, ಬೆಳೆಸ್ತಾ ಹೋಗಬೇಕು, ವಿಸ್ತಾರ ಮಾಡ್ತಾ ಹೋಗಬೇಕು, ದಿಢೀರ್ ಬೆಳವಣಿಗೆ ಆಗಬೇಕು, ಸುಳ್ಳು ಮತ್ತು ಅಬ್ಬರದ ಪ್ರಚಾರವನ್ನು ಕೊಡಬೇಕು. ಮುಂದೆ ದೊಡ್ಡ ಬ್ರ್ಯಾಂಡ್ ಆದಮೇಲೆ ಪ್ರಾಫಿಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮುಂದೆ ಬರುತ್ತೆ ಪ್ರಾಫಿಟ್ ಅನ್ನೋ ಲೆಕ್ಕಾಚಾರದಲ್ಲಿ ಬಿಸ್ನೆಸ್ ಮಾಡೋದು. ಆದರೆ ಹಳೆ ಬಿಸ್ನೆಸ್ ಮಾಡೆಲ್ ಓಲ್ಡ್ ಸ್ಕೂಲ್ ಆಫ್ ಕ್ಯಾಪಿಟಲಿಸಮ್ನಲ್ಲಿ ಬೆಳವಣಿಗೆ ಸ್ಲೋ, ಆದರೆ ಪ್ರಾಫಿಟ್ ಆಗ್ತಿರೋ ಅಸೆಟ್ಗಳನ್ನು ಮಾತ್ರ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಅದನ್ನು ಕನ್ಸಾಲಿಡೇಟ್ ಮಾಡ್ತಾ ಹೋಗಬೇಕು, ಲಾಸ್ ಮಾಡ್ತಿರೋ ಅಸೆಟ್ಗಳನ್ನು ಮುಲಾಜಿಲ್ಲದೆ ಕಿತ್ತು ಹಾಕಬೇಕು. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಹೊಸ ಮಾಡೆಲ್ನಲ್ಲಿ 1000 ಮಳಿಗೆ ಇದೆ ಅಂತ ಅಂದ್ಕೊಳ್ಳಿ, ಶಾಪ್ಸ್ ಚೈನ್ ಅಲ್ವಾ, ಸುಮಾರು ಕಡೆ 1000 ಔಟ್ಲೆಟ್ಸ್ ಇದೆ ಅವ್ರದ್ದು, ಅದರಲ್ಲಿ 500 ಲಾಸ್ ಮಾಡ್ತಾ ಇದೆ. ಲಾಸ್ ಆದರೂ ಪರವಾಗಿಲ್ಲ, ಇಮೇಜ್ಗೋಸ್ಕರ ಅದನ್ನು ಕಂಟಿನ್ಯೂ ಮಾಡಬೇಕು. ಆದರೆ ಓಲ್ಡ್ ಸ್ಕೂಲ್ ಆಫ್ ಕ್ಯಾಪಿಟಲಿಸಮ್ನಲ್ಲಿ ಹಾಗೆಲ್ಲ ಇಲ್ಲ, ಪ್ರಾಫಿಟ್ ಆಗದೆ ಹೋದರೂ ಪರವಾಗಿಲ್ಲ, ಲಾಸ್ ಆಗಬಾರ್ದು. ಲಾಸ್ ಆಗದೆ ಇರೋ ಪ್ರಾಫಿಟ್ ಮಾಡೋ ಕೇವಲ 500 ಮಳಿಗೆ ಇದ್ರೆ ಸಾಕು, ಆ ಲಾಸ್ ಮಾಡ್ತಿರೋ ಇನ್ನು 500 ಮಳಿಗೆ ಕ್ಲೋಸ್ ಆದರೂ ಪರವಾಗಿಲ್ಲ. ಆ ಮೆಥಡಾಲಜಿಯನ್ನು ಇವರು ಫಾಲೋ ಮಾಡಿದ್ರು. ಡಾಮಿನೋಸ್, ಮ್ಯಾಕ್ಡೊನಾಲ್ಡ್ನಂತಹ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಈ ಓಲ್ಡ್ ಸ್ಕೂಲ್ ಕ್ಯಾಪಿಟಲಿಸಮ್ ನೀತಿ ಮೇಲೇನೆ ಇವತ್ತು ಗಟ್ಟಿಯಾಗಿ ನೆಲೆ ನಿಂತಿರೋದು. ಸೊ ಈ ರೀತಿ ಮಾಳವಿಕಾ ಹೆಗಡೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹಳೆಯ ರೀತಿ ನೀತಿಯನ್ನೇ ಅಳವಡಿಸ್ಕೊಂಡು ಹೋದರು. CEO ಆದ ತಕ್ಷಣ ತಮ್ಮ 25,000 ಉದ್ಯೋಗಿಗಳಿಗೆ ಪತ್ರ ಬರೆದರು. ಅದರಲ್ಲಿ ಸಿದ್ಧಾರ್ಥ್ ಅವರು, ನನಗೆ ವಹಿಸಿದ ಕೆಲಸವನ್ನು ನಿಭಾಯಿಸಬೇಕಾಗಿದೆ, ಈ ಕಂಪನಿಯನ್ನು ಉಳಿಸಬೇಕಾಗಿದೆ, ಅದಕ್ಕೆ ನಿಮ್ಮೆಲ್ಲರ ಸಾಥ್ ಬೇಕು, ಈ ಸಾಲವನ್ನು ಬಹುಬೇಗ ನಾನು ಕಮ್ಮಿ ಮಾಡ್ತೀನಿ ಕಂಪ್ನಿದು ಅಂತ ಉದ್ಯೋಗಿಗಳಿಗೆ ಭರವಸೆಯನ್ನು ಕೊಡ್ತಾರೆ. ನಮಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ತಾರೆ. ನಂತರ ಸಾಲಗಾರರೊಂದಿಗೆ ಮೀಟಿಂಗ್ ಮಾಡಿ ಏನು ಹೇಳ್ತಾರೆ ಗೊತ್ತಾ, ನಾನು ಇವತ್ತೇ ಕಂಪನಿಯನ್ನು ದಿವಾಳಿ ಅಂತ ಘೋಷಿಸಿ ಆಸ್ತಿ ಮಾರಿದ್ರೂ ಕೂಡ ನಿಮಗೆ ನಿಮ್ಮ ಸಾಲದ 5 ಪೈಸಾ ಕೂಡ ಸಿಗೋದಿಲ್ಲ, ನೀವು ಕೊಟ್ಟಿರೋ ಸಾಲಕ್ಕಿಂತ ಬಹಳ ಕಮ್ಮಿ ಅಮೌಂಟ್ ರಿಟರ್ನ್ ಬರುತ್ತೆ, ಅದರ ಬದಲು ನನಗೆ ಟೈಮ್ ಕೊಡಿ, ನಿಮ್ಮ ಸಂಪೂರ್ಣ ಸಾಲವನ್ನು ತೀರಿಸ್ತೀನಿ ಅಂತ ಹೇಳ್ತಾರೆ. ಅವರ ಈ ಬೋಲ್ಡ್ ಮಾತಿಗೆ ನಿರ್ದಯಿ ಸಾಲಗಾರರು ಕೂಡ ಒಪ್ಕೋತಾರೆ. ಸಿದ್ಧಾರ್ಥ್ ಹೆಗಡೆ ನಷ್ಟದಲ್ಲಿರೋ ಕಾಫಿ ಡೇ ಔಟ್ಲೆಟ್ಗಳನ್ನು ಅಂದರೆ ಮಳಿಗೆಗಳನ್ನು ಯಾವತ್ತೂ ಮುಚ್ಚೋದಕ್ಕೆ ಒಪ್ತಾ ಇರಲ್ಲ. ಇದರಿಂದ ಕಂಪನಿಯ ಇಮೇಜ್ಗೆ ಧಕ್ಕೆ ಆಗುತ್ತೆ, ಬಿಸ್ನೆಸ್ಗೆ ಹೊಡೆತ ಬೀಳುತ್ತೆ ಅನ್ನೋದು ಅವರ ನಿಲುವಾಗಿತ್ತು. ಆದರೆ ಮಾಳವಿಕಾ ಮುಲಾಜಿಲ್ಲದೆ ಲಾಸ್ನಲ್ಲಿದ್ದ ಎಲ್ಲ ಮಳಿಗೆಗಳನ್ನು ಕ್ಲೋಸ್ ಮಾಡ್ತಾ ಬರ್ತಾರೆ. ಸಂಸ್ಥೆಯನ್ನು ನಡೆಸೋಕೆ ಸಕಲೇಶ್ಪುರ ಮತ್ತು ಕೊಡಗಿನಲ್ಲಿದ್ದ ಕಾಫಿ ಪ್ಲಾಂಟೇಷನ್ಗಳ ಆಧಾರದ ಮೇಲೆ ಹೊಸ ಸಾಲ ಪಡಿತಾರೆ. ಕೆಲವು ಕೋರ್ ಅಸೆಟ್ಗಳನ್ನು ಕೂಡ ಮಾರ್ತಾರೆ, ಹೊಸ ಹೂಡಿಕೆದಾರರನ್ನು ಸೆಳಿತಾರೆ. ಬೆಂಗಳೂರಿನ ಹೊರವಲಯದಲ್ಲಿ 90 ಎಕರೆಯ ಲ್ಯಾಂಡ್ ಹೊಂದಿರುತ್ತೆ. ಇದರಿಂದ ಸುಮಾರು 1,770 ಕೋಟಿ ಸಾಲ ಸೃಷ್ಟಿಯಾಗಿರುತ್ತೆ. ಅದನ್ನು ಸುಮಾರು 2,870 ಕೋಟಿ ರೂಪಾಯಿಗೆ ಮಾರಿಬಿಡ್ತಾರೆ. ಸೊ ಅಲ್ಲಿ 1,100 ಕೋಟಿ ರೂಪಾಯಿ ಕಾಫಿ ಡೇಗೆ ಮತ್ತು ಉಳಿಯುತ್ತೆ. ಕಾಫಿ ಡೇ ಔಟ್ಲೆಟ್ಗಳ ಜೊತೆಗೆ ಹಲವಾರು ಕಾರ್ಪೊರೇಟ್ ಕಂಪನಿಗಳಲ್ಲಿ CCDಯ ವಿಶಿಷ್ಟ ಕಾಫಿ ವೆಂಡಿಂಗ್ ಮಷಿನ್ಗಳು ಕೂಡ ಇರ್ತವೆ. ಇದನ್ನು ಕಾಫಿ ಡೇ ಡಿಸೈನ್ ಮಾಡಿ ಅದನ್ನು ವೆಸ್ಟರ್ನ್ ಕಂಟ್ರೀಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾ ಇರುತ್ತೆ. ತುಂಬ ದುಬಾರಿಯಾಗಿರುತ್ತೆ. ಕಾಫಿ ಮಷೀನ್ಸ್ ಕೂಡ ಲಾಸ್ನಲ್ಲಿ ನಡೀತಾ ಇರ್ತವೆ. ಆದರೆ ಮಾಳವಿಕಾ ಅವರು ಈ ಮಷಿನ್ಗಳನ್ನು ಬೇರೆ ಕಂಪನಿಗಳಲ್ಲಿ ಇವರು ಇಟ್ಟಿದ್ದಂಥ ವೆಂಡಿಂಗ್ ಮಷಿನ್ಗಳನ್ನು ಚೀನಾ ಮತ್ತು ಸಿಂಗಪೂರ್ ಸಪ್ಲೈಯರ್ಗಳಿಂದ ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೊಳ್ಳೋಕೆ ಶುರು ಮಾಡ್ತಾರೆ, ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂತ. ಜೊತೆಗೆ ಯಾವೆಲ್ಲ ಕಡೆ ಲಾಸ್ನಲ್ಲಿ ನಡೀತಾ ಇರ್ತಾವಲ್ಲ ಸುಮಾರು 30,000 ಕಾಫಿ ಡೇ ವೆಂಡಿಂಗ್ ಮಷಿನ್ಗಳು, ಅವುಗಳನ್ನು ವಾಪಸ್ ಪಡಿತಾರೆ. ಇದರಿಂದ ಕಂಪನಿಗೆ ಸಾಕಷ್ಟು ಉಳಿತಾಯ ಆಗುತ್ತೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ಸಿದ್ಧಾರ್ಥ್ ಹೆಗಡೆ ಅವರು CCD ಔಟ್ಲೆಟ್ಗಳನ್ನು ಕ್ಲೋಸ್ ಮಾಡೋದ್ರ ವಿರುದ್ಧ ಇರ್ತಾರೆ. ಅದರಲ್ಲೂ ಮಲೇಷಿಯಾ, ಆಸ್ಟ್ರಿಯಾದಂತಹ ವಿದೇಶಗಳಲ್ಲಿ ಕ್ಲೋಸ್ ಮಾಡೋಕೆ ಸುತಾರಾಮ್ ಒಪ್ಪೋದಿಲ್ಲ. ಆದರೆ ಮಾಳವಿಕಾ ಅವರು ಇದನ್ನ ಕ್ಲೋಸ್ ಮಾಡೋಕೆ ಹಿಂದೆ ಮುಂದೆ ನೋಡಲ್ಲ. ಬ್ಯಾಂಕ್ರಪ್ಸಿ, ಲಾಸ್ ಆಗ್ತಿದೆ ಅಂತ ಹೇಳಿ ಡಿಕ್ಲೇರ್ ಮಾಡಿ ಔಟ್ಲೆಟ್ಗಳನ್ನು ಬಂದ್ ಮಾಡ್ತಾರೆ. ಇದರಿಂದ ಸುಮಾರು 99 ಕೋಟಿ ರೂಪಾಯಿ ಸೇವ್ ಆಗುತ್ತೆ. ಇದರ ಜೊತೆಗೆ CCDಯ ಲೈಸೆನ್ಸ್ಡ್ ಔಟ್ಲೆಟ್ಗಿಂತ ಜಾಸ್ತಿ ಅದರ ಸ್ವಂತ ಪ್ರಾಪರ್ಟೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಕೊರೋನಾ ಮಧ್ಯೆ ಕೂಡ ಕಂಪನಿಯನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಈ ಟೈಮ್ನಲ್ಲೇ, ಕೋವಿಡ್ ಟೈಮ್ನಲ್ಲೇ ಖಾಲಿ ಬಿದ್ದಿರ್ತವೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಯಾರೂ ಬರ್ತಾ ಇರೋದಿಲ್ಲ. ಆ ಟೈಮ್ನಲ್ಲೇ ಹೊಸ ಹೊಸ ರೀತಿಯ ಆಲೋಚನೆಗಳನ್ನು ಮಾಡಿ ಹೊಸ ಹೊಸ ಇನೋವೇಷನ್ಗಳನ್ನು ಮಾಡ್ತಾರೆ ಬಿಸ್ನೆಸ್ನಲ್ಲಿ. ಉದಾಹರಣೆಗೆ ಕೆಫೆ ಕಾಫಿ ಡೇನವರು ವಾವ್ ಮೋಮೋಸ್ ಜೊತೆ ಒಪ್ಪಂದ ಮಾಡ್ಕೊಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಇಡೀ ದೇಶಾದ್ಯಂತ
ಕೆಫೆ ಕಾಫಿ ಡೇ ಔಟ್ಲೆಟ್ ಇರುತ್ತಲ್ಲ, ಅದರಲ್ಲಿ ಸೆಲೆಕ್ಟೆಡ್ ವಾವ್ ಮೋಮೋದವ್ರಿಗೂ ಕೂಡ ಇಂಟ್ರೆಸ್ಟ್ ಇರುವಂಥ ಔಟ್ಲೆಟ್ಗಳಲ್ಲಿ ಕೆಫೆ ಕಾಫಿ ಡೇ ಔಟ್ಲೆಟ್ ಒಳಗೆ ವಾವ್ ಮೋಮೋಸ್ನವರು ಅವ್ರ ಔಟ್ಲೆಟನ್ನು ಹಾಕೋದು. ಆ ಮೂಲಕ ಇಬ್ಬರಿಗೂ ವಿನ್ ವಿನ್ ಸಿಚುವೇಶನ್. ಕಾಫಿ ಕುಡಿಯೋಕೆ ಬಂದವರು ಮೋಮೋ ತಿನ್ಬೋದು, ಮೋಮೋ ತಿನ್ನೋಕೆ ಬಂದವರು ಕಾಫಿ ಕುಡಿಬೋದು. ಅದ್ರ ಜೊತೆಗೆ ರೆಂಟ್ ಕೂಡ ಶೇರ್ ಆಗುತ್ತೆ. ಜೊತೆಗೆ ಇಬ್ಬರ ಬಳಿ ಇರುವಂತಹ ರಿಸೋರ್ಸಸ್ಸನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇದೊಂದು ಐಡಿಯಾ ಆಯಿತು. ಜೊತೆಗೆ ವರ್ಕಿಂಗ್ ಸ್ಪೇಸ್ಗಳನ್ನು ಹಂಚೋಕೆ ಶುರು ಮಾಡಿದ್ರು. ಉದಾಹರಣೆಗೆ ಯಾರೋ ಇಬ್ಬರು ಸೇರ್ಕೊಂಡು ಏನೋ ಒಂದು ಕಂಪ್ನಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆಫೀಸ್ ಮಾಡೋಷ್ಟೆಲ್ಲ ದುಡ್ಡಿರೋದಿಲ್ಲ, ಬಟ್ ಒಂದು ವರ್ಕಿಂಗ್ ಸ್ಪೇಸ್ ಬೇಕಾಗಿರುತ್ತೆ ಅವರಿಗೆ. ಕೆಫೆ ಕಾಫಿ ಡೇಲಿ ಒಂದು ಚೇರಾ ಅಥವಾ 2 ಚೇರಾ, ಎಷ್ಟು ಚೇರ್ ಬೇಕು ನಿಮಗೆ, ಒಂದು ಟೇಬಲ್ ಬೇಕಾ, ಈ ರೀತಿ ಜಾಗಗಳನ್ನು ತಿಂಗಳಿಗೆ ಇಷ್ಟು ಅಂತ ಕೊಟ್ಬಿಡೋದು. 4 ಜನ ವರ್ಕ್ ಮಾಡಕ್ಕೆ ಬೇಕಾ, 3 ಜನ ವರ್ಕ್ ಮಾಡಕ್ಕೆ ಬೇಕಾ, ತಗೊಳ್ಳಿ ನಾವು ಕೊಡ್ತೀವಿ ಅಂತ ಇಂತಿಷ್ಟು ರೇಟಿಗೆ ಅಂತ ಕೊಡೋದು. ಆ ಮೂಲಕ ಅಲ್ಲಿಂದಲೂ ಕೂಡ ಹೊಸ ರೀತಿಯ ಒಂದು ಆದಾಯವನ್ನು ಪಡೆಯುವಂಥ ಐಡಿಯಾವನ್ನು ಮಾಡಿದ್ರು. ಈ ರೀತಿ ಹೊಸ ಇನೋವೇಷನ್ಸನ್ನು ಮಾಡೋ ಮೂಲಕ ಕೆಲವು ವರ್ಷಗಳ ಹಿಂದೆ, ಕೇವಲ 3 ವರ್ಷಗಳ ಹಿಂದೆ 7,985 ಕೋಟಿ ಇದ್ದ ಸಾಲ ಈಗ ಬಡ್ಡಿ ಎಲ್ಲ ಸೇರಿಸಿ 1,810 ಕೋಟಿಗೆ ಇಳಿಯುತ್ತೆ. ಇದು ಕೂಡ ಹಳೆ ಸಾಲವೇ ಅಲ್ಲ, ಕಾಫಿ ಪ್ಲಾಂಟೇಶನ್ಸ್ ಮೇಲೆ, ಕೋರ್ ಅಸೆಟ್ಸ್ ಮೇಲೆ ಹೊಸ ಸಾಲವನ್ನು ಕೂಡ ತಗೊಂಡಿದ್ದಾರೆ ಅಂತ ಹೇಳಿದ್ವಲ್ಲ, ಅದೆಲ್ಲವೂ ಸೇರಿ ಸುಮಾರು 6,000 ಕೋಟಿ ಸಾಲ ಇದುವರೆಗೂ ಕೂಡ ಇವರು ಬಂದಮೇಲೆ ಪೇಮೆಂಟ್ ಮಾಡಿದ್ದಾರೆ ಸಾಲವನ್ನು. ಸದ್ಯ ಈಗ ಒಂದು ಕಾಫಿ ಡೇ ಶೇರ್ನ ಮೌಲ್ಯ 63.80 ಇದೆ, 63.80 ಪೈಸೆ ಇದೆ. ಮೊನ್ನೆ ಅಷ್ಟೇ ಈ ವಿಡಿಯೋ ರೆಕಾರ್ಡ್ ಮಾಡೋಕ್ಕಿಂತ 2 ದಿನ ಮುಂಚೆ ಕೂಡ ಪ್ರತಿ ಶೇರ್ಗೆ 73-74 ರೂಪಾಯಿ ತನಕ ಕೂಡ ಹತ್ತತ್ರ ಹೋಗಿತ್ತು, 73.5 ರೂಪಾಯಿ ಆಗಿತ್ತು. ಆಗ ಸುಮಾರು 16 ಲಕ್ಷಗಳ ಕ್ವಾಂಟಿಟಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಫಿ ಡೇ ಷೇರುಗಳು ಚೆನ್ನಾಗಿ ಮೂವ್ಮೆಂಟ್ ಆಗ್ಲಿಕ್ಕೆ ಶುರು ಆಗಿದ್ವು. ಯಾಕೆ ಅಂದರೆ ಇದೇ ಕಾರಣಕ್ಕೋಸ್ಕರ 11% ಷೇರುಗಳ ವ್ಯಾಲ್ಯೂ ಜಂಪ್ ಆಗಲಿಕ್ಕೂ ಕೂಡ ಇದೇ ಕಾರಣ ಆಗಿತ್ತು. ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ ಕೆಫೆ ಕಾಫಿ ಡೇ ಅವರು ಅನ್ನೋ ವಿಚಾರ. ಹಾಗಂತ ಕೆಫೆ ಕಾಫಿ ಡೇ ಈಗ ಸಂಪೂರ್ಣ ಸಾಲದ ಸುಳಿಯಿಂದ ಹೊರಬಂದು ಆರಾಮಾಗಿದೆ ಅಂತಲ್ಲ, ಎಲ್ಲ ಮುಗಿತು ಇನ್ನು ಈಸಿ ಅಂತಲ್ಲ. CCD ಇನ್ನೂ ಕೂಡ ಸಾಲದಲ್ಲಿದೆ. ಪ್ರಾಫಿಟ್ ಬರೋ ಹಂತಕ್ಕೆ ತಲುಪಬೇಕು ಅಂದರೆ ಮುಂದಿನ ವರ್ಷದ ಡಿಸೆಂಬರ್ ಒಳಗೆ ಇನ್ನೂ 190 ಔಟ್ಲೆಟ್ಗಳನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಆಗ ಒಂದು 350 ಔಟ್ಲೆಟ್ಗಳು ಅಷ್ಟೇ ಉಳಿಬೋದು. ಆದರೆ ಮಾಳವಿಕ ಆ ಕೆಲಸಕ್ಕೆ ಮುಂದಾಗ್ತಾರ, ಕಾದು ನೋಡಬೇಕಾಗಿದೆ. ಸದ್ಯ ಈಗ CCD ಜಗತ್ತಿನಾದ್ಯಂತ 165 ನಗರಗಳಲ್ಲಿ ಸುಮಾರು 572 ಕಾಫಿ ಡೇ ಔಟ್ಲೆಟ್ಗಳನ್ನು ಹಾಗೂ 333 CCD ವ್ಯಾಲ್ಯೂ ಎಕ್ಸ್ಪ್ರೆಸ್ ಕಿಯೋಸ್ಕ್ಗಳನ್ನು ಹೊಂದಿದೆ. ಜೊತೆಗೆ 36,326 ಕಾಫಿ ಮಷಿನ್ಗಳು ದೊಡ್ಡ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿವೆ. ಸುಮಾರು 20,000 ಎಕರೆ ಪ್ರದೇಶದಲ್ಲಿ ಇವರ ಕಾಫಿ ತೋಟಗಳಿವೆ. ಇಲ್ಲಿ ಬೆಳೆಯೋ ಅರೇಬಿಕಾ ಕಾಫಿ ಬೀಜಗಳಿಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ. ಇದರ ಜೊತೆಗೆ ಕಾಫಿ ಡೇ ಎಂಟರ್ಪ್ರೈಸಸ್, ಲಾಜಿಸ್ಟಿಕ್ಸ್ ಮತ್ತು ಈ ಪ್ರವಾಸೋದ್ಯಮ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ. ಕಾಫಿ ಬಿಸ್ನೆಸ್ನಿಂದ 47% ಆದಾಯ ಬಂದರೆ 45% ಆದಾಯ ಲಾಜಿಸ್ಟಿಕ್ಸ್ನಿಂದ ಬರುತ್ತೆ. ಉಳಿದ 8% ಆದಾಯ ಈ ಸೆರಾಯ್ ಇತ್ಯಾದಿ ರೆಸಾರ್ಟ್ಗಳಿದಾವಲ್ಲ ಆ ಮೂಲಗಳಿಂದ ಬರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕಾಫಿ ಡೇ ಸಾಮ್ರಾಜ್ಯ ನೆಲಕಚ್ಚೋ ಹಂತಕ್ಕೆ ತಲುಪಿ ಮತ್ತೆ ನಿಧಾನಕ್ಕೆ ತಲೆ ಎತ್ತಿರೋ ಕತೆ. ಜೊತೆಗೆ ಇದಕ್ಕೂ ಇಂಪಾರ್ಟೆಂಟ್ ಆಗಿ ಒಬ್ಬ ಮಹಿಳೆ ಸರ್ವ ಸಂಕಷ್ಟಗಳ ಮಧ್ಯೆನೂ ತನ್ನ ಪತಿಯೇ ಇದಾಗಲ್ಲ ಅಂತ ಹೇಳಿ ಬಿಟ್ಟು ಹೋದರೂ ಕೂಡ ಅವರ ಕನಸನ್ನು ನುಚ್ಚು ನೂರಾಗೋಕೆ ಬಿಡದೆ ಮತ್ತೆ ಆ ಕನಸನ್ನಾದರೂ ಕೂಡ ಬದುಕಿಸಿದ ಕತೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.